ನಮಸ್ತೆ ಸ್ನೇಹಿತರೆ, ಟೈಮ್ಸ್ ಮಹೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಬಾರಿ ಒಂದು ವಿಡಿಯೋನ ಮಾಡೋಕ್ಕಿದೆ ನಾನು. ಯಾವ ರೀತಿ ಅಂದರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಾಗಿದೆ, 250ರಿಂದ 300 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಕಳೆದ 7 ತಿಂಗಳಿಂದ. ಬಟ್ ಅದ್ರ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದ ಅನೇಕ ನಿರ್ಮಾಪಕರು, ನಿರ್ದೇಶಕರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನೀವು ಹೇಳ್ತಾ ಇರೋದು ಸತ್ಯ ಇದೆ. ಇವತ್ತು ಕನ್ನಡ ಚಿತ್ರರಂಗ ತುಂಬಾ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ. 250 ಕೋಟಿ ಅಲ್ಲ 300 ಕೋಟಿ ಲಾಸ್ ಆಗಿದೆ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಫೋನ್ ಮಾಡಿ ನನಗೆ ಹೇಳಿದ್ರು, ಹೌದು ಮಹೇಶ್ ಅವರೇ, ಈ ಥರ ಆಗ್ತಾಯಿದೆ ಇಂಡಸ್ಟ್ರಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇದು ಬೇರೆ ನಿರ್ಮಾಪಕರಿಗೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿದೆ. ಅದೇ ರೀತಿ ಇನ್ನು ಯಾರು ನಮ್ಮ ಹೊಸ ನಿರ್ಮಾಪಕರು ಬರ್ತಾರೆ ಅವ್ರಿಗೆ ಕೂಡ ಇಷ್ಟು ಅಮೌಂಟು ಇಂಡಸ್ಟ್ರಿನಲ್ಲಿ ನಮಗೆ ಬರ್ತಾ ಇಲ್ಲ ಅಂದರೆ ಅದನ್ನು ಯಾವ ರೀತಿ ನಾವು ಪ್ರೊಡಕ್ಷನ್ ಮಾಡಬೇಕು, ಡಿಸೈನ್ ಹೆಂಗೆ ಮಾಡಬೇಕು, ಆ ರೀತಿ ಒಂದು ಕೂಡ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗ್ತಾಯಿದೆ. ಬಟ್ ಅದೇ ರೀತಿ ನಾವು ಮಾರ್ಗಸೂಚಿಗಳನ್ನು, ಪರಿಹಾರನೂ ಕೂಡ ನೀವು ಕೊಟ್ಟಿದ್ದೀರಾ. ಏನಂತ, ಇದನ್ನು ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರನ ಕೊಡ್ಬೋದು ಅಂತ ಕೂಡ ನಿಮ್ಮ ಒಂದು ವಿಶ್ಲೇಷಣೆ ಹೇಳಿದ್ದೀರಾ. ಸೊ ಇದು ನಮ್ಗೆ ತುಂಬಾ ಖುಷಿಯಾಗಿದೆ. ಇದೇ ಥರ ನಾವು ವಿಡಿಯೋ ಮಾಡಿ ಯಾಕೆ ಅಂತೇಳಿ ತುಂಬ ಜನ ನನ್ನ ಇಂಡಸ್ಟ್ರಿಯ ಸರ್ಕಲ್ನ ಫ್ರೆಂಡ್ಸ್ಗಳು, ಜರ್ನಲಿಸ್ಟ್ಗಳು ಕೂಡ ಹೇಳಿದ್ದಾರೆ. ಕೆಲವರು ವಿಡಿಯೋ ಮಾಡಿ ಕೂಡ ಕಳಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಮೊಗ್ಗಿನ ಮನಸ್ಸು ಖ್ಯಾತಿಯ ಶಶಾಂಕ್ ಸರ್ ಅವರು ಒಂದು ವಿಡಿಯೋನ ಮಾಡೋಕ್ಕೆ ಕಳಿಸಿದರು. ಆ ವಿಡಿಯೋದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇವತ್ತು ಕನ್ನಡ ಸಿನಿಮಾ ಚಿತ್ರರಂಗದ ಪರಿಸ್ಥಿತಿ ಇವತ್ತು ಯಾರು ಸಿನಿಮಾಗಳ ಮಾಡ್ತಾಯಿದ್ದಾರೆ ಅವರೆಲ್ಲರ ಮನಸ್ಸಲ್ಲೂ ಇದಿದೆ, ನೀವೇನು ವಿಷಯ ಹೇಳಿದ್ರೆ ಅದಿದೆ. ಸೊ ಅದನ್ನು ನೀವು ತುಂಬ ಸೂಕ್ತವಾಗಿ, ತುಂಬ ನೀಟಾಗಿ ಒಂದು ಅಂಕಿಅಂಶ ಕೊಟ್ಕೊಂಡು ಹೇಳಿದ್ದಾರೆ ಮಹೇಶ್ ಅವರೇ. ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ವಿಡಿಯೋನ ನೀವು ಖಂಡಿತ ಇವಾಗ ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ಮೊನ್ನೆ ಹಿಂಗೆ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇದ್ದಾಗ ಒಂದು ವಿಡಿಯೋ ನೋಡಿದೆ. ಮಹೇಶ್ ಅನ್ನೋರು ಬೇಸಿಕಲಿ ಅವರು ಜರ್ನಲಿಸ್ಟು. ಮುಂಚೆ ಎಲ್ಲ ವಿಜಯ ಕರ್ನಾಟಕದಲ್ಲಿ ಅಲ್ಲಿ ಎಲ್ಲ ತುಂಬ ವರ್ಕ್ ಮಾಡಿರುವಂಥವ್ರು. ತುಂಬ ಆಮೇಲೆ ಈ ಸಿನಿಮಾ ನಮ್ಮ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ನೋಡಿರುವಂಥವ್ರು. ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಯೂಟ್ಯೂಬಲ್ಲಿ. ಅಂದರೆ ಇವತ್ತಿನ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಬರೀ ಪ್ರಾಬ್ಲಮ್ ಮಾತ್ರ ಹೇಳಿಲ್ಲ ಅವರು. ಆ ವಿಡಿಯೋದ ಬ್ಯೂಟಿ ಏನು ಅಂದರೆ, ಸಮಸ್ಯೆ ಏನಿದೆ ಅದನ್ನು ಮಾತ್ರ ಹೇಳಿಲ್ಲ, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ. ನಿಜಕ್ಕೂ ಇದು ಹೆಂಗೆ ಅಂತಂದರೆ, ಎಲ್ಲರೂ ಮನಸ್ಸಲ್ಲಿ ಇರುವಂಥದ್ದು, ಕನ್ನಡ ಇಂಡಸ್ಟ್ರಿಯಲ್ಲಿರುವ ಎಲ್ಲರ ಮನಸ್ಸಲ್ಲಿ, ಅಂದರೆ ಇಲ್ಲಿರುವ ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ನಿರ್ದೇಶಕನ ಮೈಂಡಲ್ಲೇ ಇರುವಂಥ ಮಾತುಗಳನ್ನು ಮಹೇಶ್ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮತ್ತು ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಅವರು ಅಲ್ಲೇ ಹೇಳಿದ್ದಾರೆ. ಅಂದರೆ ಒಗ್ಗಟ್ಟಾಗಿ ಯಾಕೆ ಕನ್ನಡ ಚಿತ್ರರಂಗ ಒಗ್ಗಟ್ಟಾಗಿ ನಿಲ್ಲಬೇಕು, ಮತ್ತು ಎಲ್ಲವೂ ಏನೇ ನಡೆದ್ರು ಅದು ಕನ್ಸ್ಟ್ರಕ್ಟಿವ್ ಆಗಿ ನಡಿಬೇಕು. ಒಂದು ಇಂಡಸ್ಟ್ರಿ ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿ ಒಂದು ಹೆಜ್ಜೆನ ಮುಂದೆ ಹೋಗಿ ಟ್ರೈ ಮಾಡಿದ್ರೆ ಮಾತ್ರ ಈಗೇನೋ ಎಕ್ಸಿಸ್ಟಿಂಗ್ ಸಮಸ್ಯೆಗಳಿದೆಯಲ್ಲ, ಕನ್ನಡ ಸಿನಿಮಾಗೆ ಥಿಯೇಟರ್ಗೆ ಜನ ಕಮ್ಮಿ ಬರ್ತಾ ಇದ್ದಾರೆ, ಅಥವಾ OTT ಅವ್ರು ತಗೊಳ್ತಾ ಇಲ್ಲ, ಅಥವಾ ಚಾನಲ್ ಅವ್ರು ತಗೊಳ್ತಾ ಇಲ್ಲ, ಈ ಥರದ ಸಮಸ್ಯೆಗಳಿಗೆ ನಿಜವಾಗ್ಲೂ ಒಂದು ಪರಿಹಾರನ ಪರಿಹಾರ ಇದೆ. ಆ್ಯಕ್ಚುಲಿ ಪರಿಹಾರ ಇಲ್ಲ ಅಂತಲ್ಲ, ಬಟ್ ಆ ಪರಿಹಾರನ ಕಂಡುಕೊಳ್ಳೋ ದಾರಿನಲ್ಲಿ ನಮ್ಮಲ್ಲಿ ಯಾರೂ ಮೂವ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಹೇಶ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ರು ಈ ಥರದ ಒಂದು ಅಲಾರಮನ್ನು ಮೊಳಗಿಸುವಂಥದ್ದು ನಿಜವಾಗ್ಲೂ ಬೇಕಿತ್ತು. ಅಲಾರಮನ್ನು ಮಹೇಶ್ ಅವರು ಮೊಳಗಿಸಿದ್ದಾರೆ. ಸೊ ಇದು ನಮ್ಮ ಚಿತ್ರರಂಗದಲ್ಲಿ ಅಂದರೆ ಇರುವಂಥ ದೊಡ್ಡವರಿಗೆ, ಅಂದರೆ ಯಾರು ಮಾತುಕತೆ ಮೂಲಕ ಇಂಥ ಮಾತುಕತೆಗಳನ್ನು ಇನಿಷಿಯೇಟ್ ಮಾಡ್ಬೋದು ಅಥವಾ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಆ ಕೆಪಾಸಿಟಿ ಇರುವಂಥ ದೊಡ್ಡವ್ರ ಕಿವಿಗೆ ಇದೆಲ್ಲ ತಲುಪಲಿ, ಈ ದಿಸೆಯಲ್ಲಿ ಚಿತ್ರರಂಗ ಒಂದು ಹೆಜ್ಜೆ ಇಡಲಿ ಅಂತ ನಾನು ಹಾರೈಸ್ತೀನಿ. ಸೊ ಶಶಾಂಕ್ ಅವರು ಮಾತಾಡಿರೋದನ್ನ ನೀವು ನೋಡಿದ್ದೀರಾ. ಸೊ ಅದೇ ರೀತಿ ಇವಾಗ ನಮ್ಮ 45 ಫಿಲ್ಮ್ ಅಂತ ಬರ್ತಾಯಿದೆ. ತುಂಬ ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲ್ಮ್ ಅಂತಲೇ ಇವತ್ತು ರೆಕಗ್ನೈಸ್ ಆಗಿದೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದು ಶಿವಣ್ಣ ಸರ್ ಇದ್ದಾರೆ, ಉಪೇಂದ್ರ ಸರ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಇದ್ದಾರೆ, ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರಾದಂಥ ರಮೇಶ್ ರೆಡ್ಡಿ ಸರ್ ಇದ್ದಾರೆ. ಆನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂಥ ಅರ್ಜುನ್ ಜನ್ಯ ಈ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಆ ರಮೇಶ್ ರೆಡ್ಡಿ ಸರ್ ಕೂಡ ವಿಡಿಯೋ ನೋಡಿಬಿಟ್ಟು ನನಗೆ ಹೇಳಿದ್ರು, ಸೊ ನಾವು ಕೆಲವು ವಿಷಯಗಳನ್ನ ಹೇಳೋಕ್ಕಾಗಲ್ಲ, ಬಟ್ ಆ ವಿಷಯಗಳನ್ನ ನೀವು ವಿಡಿಯೋ ಮೂಲಕ ಹೇಳಿದ್ದೀರ ಮಹೇಶ್, ನಂಗೆ ತುಂಬಾ ಖುಷಿ ಆಯಿತು.
ನಾವು ಸಮಯ ಸಂದರ್ಭ ಬಂದಾಗ ಇನ್ನೂ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಿದೆ. ಯಾಕಂದರೆ ಇವತ್ತು ಇಂಡಸ್ಟ್ರಿ ನಾವೆಲ್ಲರೂ ಒಟ್ಟಾಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಬೇಕು. ಅದನ್ನು ನೀವೊಂದು ಸಣ್ಣ ಒಂದು ಕಾಳು ಹಾಕಿದ್ದೀರ, ಅದು ನೋಡೋಣ ಅದು ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಬಟ್ ನಾವಂತೂ ಈ ಪರಿಸ್ಥಿತಿ ಏನಾಗಿದೆ ಇದು ಸರಿ ಆಗಲೇಬೇಕು, ಇಲ್ಲಾಂದರೆ ನೆಕ್ಸ್ಟ್ ಯಾರೂ ನಾವು ಸಿನಿಮಾಗಳನ್ನ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅಂತ ನೀವೇ ಆ ವಿಡಿಯೋನ ನೋಡಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಯಾರಪ್ಪ ಇವರು ಈ ವಿಡಿಯೋ ಬ್ಯಾಂಡೇಜ್ ಕಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನೋಡಿದ್ರೆ ಇವ್ರು ನಮ್ಮ ಟೈಮ್ಸ್ ಆಫ್ ಮಹೇಶ್ ಥರ ಕಾಣ್ತು. ಯಾರು ಯೂಟ್ಯೂಬ್ ಅಂತ ಎಲ್ಲರೂ ಗಿಡಿಯಲ್ಲಿ ಬಿದ್ದೋಗ್ಬಿಟ್ಟವ್ರ, ಈ ಬ್ಯಾಂಡೇಜ್ ಹಾಕೋದು ರಕ್ತ ಕಾಣ್ತಾ ಐತೆ ಅಂತ ಹೇಳ್ಬಿಟ್ಟು ಆಮೇಲೆ ನಂಗೆ ಡೌಟ್ ಬಂತು. ಆಮೇಲೆ ವಿಡಿಯೋ ಎಲ್ಲ ಫುಲ್ ನೋಡಿದೆ. ಆಮೇಲೆ ನೋಡಿದ್ರೆ ಇವ್ರು ಟೈಮ್ಸ್ ಆಫ್ ಮಹೇಶ್ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಫೋನ್ ಮಾಡಿದೆ. ಇಲ್ಲ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ಇವಾಗ ಇರೋ ಈ ಸಿಚುವೇಶನ್ಗೆ ತಕ್ಕಂತೆ ಮಾತಾಡಿದ್ದೀರಾ, ಇವಾಗ ಇರೋದು ಇಂಡಸ್ಟ್ರಿ ಹಂಗೇ ಇದೆ ಅಂತ ಫೋನಲ್ಲಿ ಹೇಳಿದೆ. ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಇದೇ ಥರ ಕಂಟಿನ್ಯೂ ಮಾಡಿ. ಯಾಕಂದರೆ ನೀವು ಏನು ನಡೀತಾ ಇದೆಯೋ ಅದೇ ಮಾತಾಡಿದ್ದೀರಾ. ನೀವು ಮಾತಾಡ್ತಾ ಇದ್ರೆ ನನಗೆ ನಡೆದಿರೋ ಥರನೇ ಆಗ್ತಾ ಇದೆ. ಬಟ್ ಇರಲಿ, ಏನೇ ಆಗಿರಲಿ, ಕನ್ನಡ ಪಿಕ್ಚರ್ ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಆಮೇಲೆ ಒಳ್ಳೆ ಡೈರೆಕ್ಟರ್ಗಳು ಆಯಿತು, ಡೈರೆಕ್ಟರ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ ಒಳ್ಳೆ ಕತೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಕನ್ನಡ ಪಿಕ್ಚರ್ಗೆ ಜನ ಬಂದೇ ಬರ್ತಾರೆ. ಎಲ್ಲರೂ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂತ ಹೇಳಿದ್ರೆ ಆನೆಸ್ಟಾಗಿ ನಮ್ಮ ಕನ್ನಡ ಫಿಲಮ್ಗೆ ಒಂದು ಪ್ರಯತ್ನ ಮಾಡಬೇಕು. ಇದೇ ಥರ ನೀವು ವಿಡಿಯೋಗಳು ಮಾಡಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್. ಮತ್ತೊಬ್ಬ ನಿರ್ಮಾಪಕರು, ನಾನು ಇತ್ತೀಚೆಗೆ ನೋಡಿದಂತಹ ತುಂಬ ಪ್ಯಾಷನೆಟ್ ನಿರ್ಮಾಪಕರು ಅಂತಲೇ ಕರಿಬೋದು. ಅನ್ಲಾಕ್ ರಾಘವ ಅಂತ ಸಿನಿಮಾ ರಿಲೀಸ್ ಆಯಿತು. ಅವ್ರ ಮಗನೇ ಹೀರೋ ಆಗಿ ಮಾಡಿದ್ರು. ಬಟ್ಟು ಆ ನಿರ್ಮಾಪಕರು ಮಂಜುನಾಥ್ ಗೌಡ ಅಂತ. ಸೊ ಅವ್ರನ್ನ ನಾನು ಭಾಳ ಹತ್ರದಿಂದ ನೋಡಿದ್ದೀನಿ. ಅವರು ಸಿನಿಮಾ ಬಗ್ಗೆ ತುಂಬ ಪ್ಯಾಷನೆಟ್ ಇಟ್ಕೊಂಡು ಸಿನಿಮಾನ ಮಾಡಿದವರು. ಕಳೆದ ಒಂದು 3 ವರ್ಷಗಳಿಂದ ಆ ಸಿನಿಮಾನ ಮಾಡಿ ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆದರು. ಅವರು ಪ್ರತಿ ಪ್ರೊಡಕ್ಷನ್ ಬಾಯ್ ಥರ ಕೆಲಸ ಮಾಡಿದ್ದಾರೆ. ಅವರು ಆಸ್ ಎ ಪ್ರೊಡ್ಯೂಸರ್ ಆದರೂ ಕೂಡ ಪ್ರೊಡಕ್ಷನ್ ಬಾಯ್ ಥರ ಕೆಲಸ ಮಾಡಿ ಬಿಸಿಲು ಮಳೆ ಹಂದಿರ ಎಲ್ಲ ವಿಭಾಗದಲ್ಲೂ ಅವರು ಕೆಲಸ ಮಾಡಿ ನನಗೆ ಆಶ್ಚರ್ಯ ಆಯಿತು. ಒಬ್ಬ ಡೈರೆಕ್ಟ್ರು ಯಾವ ಮಟ್ಟಕ್ಕೆ ಇನ್ವಾಲ್ವ್ ಆಗ್ತಾರೆ ಅದೇ ರೀತಿಯಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿ ಒಂದು ಕಂಫರ್ಟಬಲ್ ಕೊಟ್ಟು, ಟೀಮಿಗೆ ಒಂದು ಕಂಫರ್ಟಬಲ್ ಕೊಟ್ಟು, ಎಲ್ಲ ರೀತಿಯಂಥ ಫೆಸಿಲಿಟಿಗಳು ಕೊಟ್ಟು ಆ ಸಿನಿಮಾನ ಮಾಡಿದ್ರು. ಬಟ್ ಏನೋ ಗೊತ್ತಿಲ್ಲ, ಆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಆ ಮಟ್ಟಕ್ಕೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಮಟ್ಟಕ್ಕೆ ಅದನ್ನು ಸಿನಿಮಾ ಗಳಿಕೆ ಆಗಲಿಲ್ಲ. ಅವರ ಪ್ರಕಾರ 3.5 4 ಕೋಟಿ ರೂಪಾಯಿ ಸಿನಿಮಾ ಖರ್ಚು ಮಾಡಿದ್ವಿ. ಬಟ್ ಏನೂ ಕೂಡ ಬರಲಿಲ್ಲ ಆ ಸಿನಿಮಾಯಿಂದ. ನಮಗೆ ತುಂಬಾ ಬೇಜಾರಾಯಿತು. ಸೊ ಈ ಥರ ಇದ್ಮೇಲೆ ಸಿನಿಮಾಗಳು ಯಾಕೆ ಮಾಡಬೇಕು ಅಂತ ನಮಗೇನೋ ಒಂದು ಮನಸ್ಥಿತಿ ಬಂದಿದೆ. ಸಿನಿಮಾ ರಂಗನೇ ಸವಾಸ ಬೇಡಪ್ಪ ಅನ್ನೋ ಆ ಮಟ್ಟಕ್ಕೆ ನಮಗಾಗಿದೆ ಅಂತ ಅವರು ಕೂಡ ಹೇಳಿದ್ರು. ಅವರು ಕೂಡ ವಿಡಿಯೋದಲ್ಲಿ ಕೆಲವು ಅವರ ಒಂದು ಅನುಭವಗಳು ಹಂಚ್ಕೊಂಡಿದ್ದಾರೆ ಅವರು ಅದನ್ನು. ಸೊ ಆ ವಿಡಿಯೋ ನೋಡಿ ನಿಮ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ಕೂಡ ಗೊತ್ತಾಗುತ್ತೆ. ಆದರೆ ಅವರಿಗೆ ಗೊತ್ತಾಗಬೇಕದು, ಚೇಂಬರ್ನಲ್ಲಿ ಎಲೆಕ್ಟ್ ಆಗಿ ಬಂದು ಕೂರುವಂಥವರಿಗೆ, ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ, ನಾನೊಂದು ಕನ್ನಡ ಚಿತ್ರರಂಗದ ಪರವಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ, ಕನ್ನಡ ಚಿತ್ರರಂಗಕ್ಕೆ ನಾನು ಏನಾದ್ರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು, ಇಲ್ಲಿ ಏನು ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗಿದೆ, ಈ ಪರಿಸ್ಥಿತಿ ನಾನು ಸುಧಾರಿಸೋದಂಗೆ, ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಬೇಕಲ್ಲ. ಆ ಕಾಳಜಿನ ಅವರು ತಗೊಳ್ಳೋಷ್ಟೊತ್ತಿಗೆ 1 ವರ್ಷ ಮುಗಿದೋಗಿರುತ್ತೆ. ಆಮೇಲೆ ಇಂಟೆನ್ಷನ್ಸು ಎಷ್ಟು ಜನಕ್ಕಿರುತ್ತೆ ನನಗೆ ಗೊತ್ತಿಲ್ಲ. ಇವತ್ತು ಬೇರೆ ತಮಿಳು ಚಿತ್ರರಂಗ ನೀವು ಹೇಳಿದಾಗೆ ಬೇರೆ ಚಿತ್ರರಂಗದಲ್ಲಿ ಹೋಗಿ ನೋಡಿ, ಅವರೆಲ್ಲ ಪ್ರತಿಯೊಂದೊಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನೀವು ಮೊದಲೇ ಹೋಗ್ಬಿಟ್ಟು ಚೇಂಬರಲ್ಲಿ ನೀವು ಹೇಳ್ಬೇಕು, ಇನ್ನು ನನ್ನ ಸಿನಿಮಾ ರಿಲೀಸಿಗೆ ಕಡಿದೆ ಅಂತಂದ್ಬಿಟ್ಟು ಅವ್ರು ಡೇಟ್ ಫಿಕ್ಸ್ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಆ ಥರ ವ್ಯವಸ್ಥೆ ಇಲ್ಲ. ಆಮೇಲೆ ನಿರ್ಮಾಪಕನಿಗೆ ಒಬ್ಬ ಲಾಸ್ ಆಯಿತು ಅಂತಂದರೆ ನಿಮಗೆ ಇವತ್ತು ಯಾರೋ ಒಂದು ಮೇನ್ ಆರ್ಟಿಸ್ಟ್ಗಳು ಇರ್ತಕ್ಕಂಥವ್ರು ಅವನಿಗೆ ಇನ್ನೊಂದು ಡೇಟ್ ಕೊಡೋಂಥದ್ದು ಇನ್ನೊಂದು ವ್ಯವಸ್ಥೆ ಮಾಡ್ತಾರೆ. ಅಥವಾ ಅಲ್ಲಿ ನಿಮಗೆ ಒಂದು OTT ಪ್ಲಾಟ್ಫಾರ್ಮ್ ಓಪನ್ ಇದೆ ಇವತ್ತು ಬೇರೆ ಎಲ್ಲ ಲ್ಯಾಂಗ್ವೇಜ್. ನಮ್ಮ ಕನ್ನಡ ಚಿತ್ರಕ್ಕೆ ಯಾಕೆ ಯಾವುದೇ ಪ್ಲಾಟ್ಫಾರ್ಮ್ ಓಪನ್ ಇಲ್ಲ ಇವತ್ತು? ಯಾಕೆ ನಮ್ಮ ಕನ್ನಡ ಚಿತ್ರರಂಗದ ನಮ್ಮ ಹಿರಿಯರು ಅಂತ ಏನು ಹೇಳ್ತೀವಿ, ಅವ್ರು ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ವಾ? ಅಥವಾ ಇದು ಕನ್ನಡ ಚಿತ್ರರಂಗದ ಬಗ್ಗೆ ಅವ್ರವ್ರದ್ದೇ ಸರ್ವೈವಲ್ ಅವರಿಗೆ ಕಷ್ಟದಲ್ಲಿದೆಯಾ? ಈಗ ಯಾರು ಮಾತಾಡೋರು? ಯಾರು ದೊಡ್ಡವ್ರನ್ನ ಎಲ್ಲ ಕೂರಿಸ್ಕೋಬೇಕು. ಇವತ್ತು ನಾವೆಲ್ಲ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಶಂಕರ್ ನಾಗ್ ಸರ್ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋಂಥವ್ರು. ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು? ನೀವು ಸಿನಿಮಾ ಒಂದವ್ರು ಡೇಟ್ ಸಿಗ್ತಾರಂಗೆ ನಿಮಗೆ ಅಲ್ಲೇ ಸೇಲ್ ಆಗ್ತಿತ್ತು ಸಿನಿಮಾ. ಇವತ್ತು ನೀವೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರು ಯಾವುದು ₹1 ತೊಳೋನ್ ಗತಿ ಇಲ್ಲ. ನಿಮ್ಮ 2 ಕೋಟಿ 3 ಕೋಟಿ ನೀವು ಕಷ್ಟಪಟ್ಟು ಮಾಡಿದ್ರ, ಸಾಲ ತಂದಿದ್ರ, ಇನ್ನೊಂದು ಮಾಡಿದ್ರ, ಅದು ಕೇಳೋರು ಯಾರು ಅದನ್ನು? ಅದ್ರ ಬಗ್ಗೆ ಇವತ್ತು ಯಾಕೆ ಈ ಅಳಿವಿನ ಅಂಚಿಗೆ ಬಂದಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಂದರೆ ಇದು ಕಾರಣ ಆಗುತ್ತೆ. ಇದನ್ನು ಯಾರು ಉಳಿಸ್ಕೊಳಕ್ಕೆ ಯಾರು ರೆಡಿ ಇಲ್ಲ ಅಂತಂದರೆ ನಾಳೆ ಇರೋರು ಯಾರು?
ಪ್ರತಿಯೊಂದಕ್ಕೂ ಮಾಫಿಯಾ ಇದೆ ಇವತ್ತು. ನೀವು ಚಿತ್ರ ರಿಲೀಸ್ ಮಾಡೋವರೆಗೂ ಒಂದು ರೀತಿ ಮಾಫಿಯಾ ಆಗ್ಬಿಡುತ್ತೆ ನಿಮಗೆ. ಚಿತ್ರ ರಿಲೀಸ್ ಮಾಡಬೇಕಾದ್ರೆ ಇನ್ನೊಂದು ರೀತಿ ಮಾಫಿಯಾ, ಅಷ್ಟೊತ್ತಿಗೆ ನಿಮಗೆ ಬುಕ್ ಮೈ ಶೋದೊಂದು ಮಾಫಿಯಾ ಬರುತ್ತೆ. ನಾವೆಲ್ಲ ಫೇಸ್ ಮಾಡಿದ್ದೀವಿ ಬುಕ್ ಮೈ ಶೋ ಮಾಫಿಯಾನ. ಮಹೇಶ್ ಸರ್ ಒಬ್ಬ ನಿರ್ಮಾಪಕ ತನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ. ಏನಕ್ಕೆ ಅಂತಂದರೆ, ನಾನು ಏನು ಅಂದ್ಕೊಂಡು ಬಂದಿದ್ದೀನಿ ಸಿನಿಮಾ ರಂಗಕ್ಕೆ, ಒಂದು ಪ್ಯಾಷನೇಟಿವ್ ಆಗಿ ನಾವು ಉಳ್ಕೊಳ್ಳೋಣ, ಪ್ಲಸ್ ಹಾಕಿದ್ದು ಒಂದು ಬಂಡವಾಳ ನನಗೆ ವಾಪಸ್ ಬರಲಿ ಅಂತಂದ್ಬಿಟ್ಟು. ಆದರೆ ಯಾವುದೇ ರೀತಿಯಲ್ಲಿ ಅವನಿಗೆ ವಾಪಸ್ ಬರೋದಿಲ್ಲ ಅಂತ ಗೊತ್ತಾದಾಗ ಅವನ ಹತಾಶೆ ಇದೆಯಲ್ಲ, ಅದು ಇನ್ನೊಂದು ಸರ್ತಿ ಚಿತ್ರರಂಗಕ್ಕೆ ಯಾವುದೇ ಕಾರಣಕ್ಕೂ ಅವ್ನು ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆ ಥರದೊಂದು ಸನ್ನಿವೇಶಗಳು ಕ್ರಿಯೇಟ್ ಆಗಿ 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 ಈಗ ನಾವುಗಳು 4 ಸಿನಿಮಾ ಮಾಡಿದ್ದೀವಿ. ಎಲ್ಲ ಸಿನಿಮಾದಲ್ಲೂ ತಿಂದು ಮತ್ತೆ ಇನ್ನೇನು ಮಾಡಬೇಕು ಅಂತ ಮನಸ್ಸೊಳಗಡೆ ಈ ಥರ ಆಗುತ್ತೆ. ಈ ಥರದ್ದು ಒಂದು ಪರಿಸ್ಥಿತಿ ನಿರ್ಮಾಪಕರುಗಳಿಗೆ ಬರುತ್ತೆ ಅಂತಂದರೆ ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಚೇಂಬರು, ಸರ್ಕಾರ ಜೊತೆ ಸೇರಿಕೊಂಡು, ನಮ್ಮ ಹಿರಿಯ ನಟರುಗಳ ಜೊತೆ ಸೇರಿಕೊಂಡು ಒಂದು ಭದ್ರತೆಯನ್ನು ಒದಗಿಸಲಿ ಅಂತಂದ್ಬಿಟ್ಟು ನನ್ನ ಕಳಕಳಿಯ ಪ್ರಾರ್ಥನೆ. ನೀವು ಈ ಅಭಿಯಾನವನ್ನು ಈಗ ಶುರು ಮಾಡಿದ್ದೀರಾ, ನಿಮ್ಮ ಈ ಅಭಿಯಾನಕ್ಕೆ ನಮ್ಮಗಳ ಸಹಕಾರ ಇರುತ್ತೆ. ಒಳ್ಳೆಯದಾಗಲಿ ಸರ್. ಜೈ ಶ್ರೀರಾಮ್. ಸೊ ಇದೇ ರೀತಿ ಕೆಲವರು ವಿಡಿಯೋ ಮೂಲಕ ತಮ್ಮ ಅಭಿಪ್ರಾಯಗಳು ಹಂಚ್ಕೊಂಡ್ರು, ಕೆಲವರು ಫೋನ್ ಮೂಲಕ ನನಗೆ ಮಾತಾಡಿದ್ರು. ಒಟ್ಟಾರೆಯಾಗಿ ಒಂದು ಅನ್ನಿಸ್ತಾ ಇರೋದು ಇಲ್ಲಿ ಏನಂತಂದರೆ, ಕನ್ನಡ ಸಿನಿಮಾಗಳನ್ನ ನೋಡೋಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ. ಹೌದು, ಇಲ್ಲಿ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಅನ್ಯ ಭಾಷೆ ಸಿನಿಮಾಗಳು ನೋಡೋಕ್ಕೆ ಪ್ರೇಕ್ಷಕರು ಹೋಗ್ತಾ ಇದ್ದಾರಾ? ಹೌದು, ಅನ್ಯ ಭಾಷೆಗಳ ಸಿನಿಮಾ ನೋಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ನಮ್ಮ ಕನ್ನಡ ಪ್ರೇಕ್ಷಕರು. ಇದು ಯಾಕೆ ಈ ಥರ ಅಂದರೆ, ನಮ್ಮ ಸಿನಿಮಾ ಬಿಟ್ಟು ಬೇರೆ ಭಾಷೆ ಸಿನಿಮಾಗಳನ್ನ ನೋಡೋಕ್ಕೆ ಪ್ರೇಕ್ಷಕರು ಯಾಕೆ ಅಷ್ಟು ಕಾತುರದಿಂದ ಕಾಯ್ತಾರೆ ಅಂತ ಈ ನೆಕ್ಸ್ಟು ನಾನು ಎಪಿಸೋಡಲ್ಲಿ ನಿಮ್ಗೆ ಅದನ್ನು ಹೇಳ್ತೀನಿ. ಈ ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ಕನ್ನಡ ರಾಜ್ಯದಲ್ಲಿ ಒಂದು ತಮಿಳು ಅಥವಾ ಒಂದು ತೆಲುಗು ಅಥವಾ ಒಂದು ಮಲಯಾಳಂ ಸಿನಿಮಾ ಎಷ್ಟು ಕೋಟಿ ಬಿಸ್ನೆಸ್ ಮಾಡುತ್ತೆ, ಅದನ್ನು ತೊಗೊಂಬರೋಕ್ಕೆ ಅಂದರೆ ಆ ಸಿನಿಮಾಗಳನ್ನು ಹೋಗಿ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅಂತ ತೊಗೊಂಬರೋಕ್ಕೆ ಎಷ್ಟು ಜನ ಪ್ರೊಡ್ಯೂಸರ್ಸ್ಗಳು, ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳು ಪೈಪೋಟಿ ಮಾಡ್ತಾರೆ. ನಿಮಗೆ ಗೊತ್ತಿದೆಯಾ, ಸಿನಿಮಾ ಅನೌನ್ಸ್ ಆದರೆ ತಮಿಳು ಅಥವಾ ತೆಲುಗು ಅಥವಾ ಯಾವುದೇ ಒಂದು ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾಗಳು ರಿಲೀಸ್ ಆದರೆ, ಹಿಂದಿ ಸಿನಿಮಾಗಳು ಮುಹೂರ್ತ ದಿವಸನೇ ಹೋಗಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು, ಕನ್ನಡ ಡಿಸ್ಟ್ರಿಬ್ಯೂಟರ್ಗಳು ಕೋಟಿ ದುಡ್ಡು ಕೊಟ್ಬಿಟ್ಟು, ಸರ್ ಇದು ನಮಗೆ ಕೊಡಬೇಕು ಸಿನಿಮಾ ಅಂತ ಅಡ್ವಾನ್ಸ್ ಆಲ್ರೆಡಿ ಕೊಟ್ಬಿಟ್ಟು ಬರ್ತಾರೆ. ಆ ತರಹ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಈಗ ರಿಲೀಸ್ ಆಗ್ತಾರಂಥ ಒಂದು ಸಿನಿಮಾ ಬರ್ತಾಯಿದೆ. ಆ ಸಿನಿಮಾ ಬಗ್ಗೆ ನಿಮಗೆ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಾತಾಡ್ತೀನಿ. ಆ ಸಿನಿಮಾ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮಸ್ತೆ.